ನಮಸ್ಕಾರ ವೀಕ್ಷಕರೇ, ಸ್ವಾಗತ ಬೋಧಿಸತ್ವ ಚಾನಲ್ಗೆ. ಇವತ್ತು ನೋಡೋಣ ಅಕ್ಟೋಬರ್ 2025 ತುಲಾರಾಶಿಯ ಭವಿಷ್ಯ ಟ್ಯಾರೋ ಕಾರ್ಡ್ಗಳ ಮೂಲಕ. ಈ ತಿಂಗಳು ನಿಮಗೆ ಯಾವ ಶುಭ ಸೂಚನೆಗಳಿದೆ, ಯಾವ ಎಚ್ಚರಿಕೆಗಳಿದೆ ಅನ್ನೋದನ್ನು ಈ 4 ಕಾರ್ಡ್ಗಳ ಮೂಲಕ ತಿಳ್ಕೊಳ್ಳೋಣ. ಹಾಗೂ ನೀವು ಏನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಾರ್ತಿ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ನ ಒತ್ತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋಯಿಂದ ನೀವು ಏನನ್ನು ತಿಳ್ಕೊಂಡ್ರಿ ಅದನ್ನು ಕೂಡ ಕಮೆಂಟ್ಸ್ನಲ್ಲಿ ಅಪ್ಡೇಟ್ ಮಾಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಏನಿದೆ ರೀಡಿಂಗ್ಸ್ ಅಂತ ತಿಳ್ಕೊಳ್ಳೋಣ. 4 ಕಾರ್ಡ್ಗಳು ಬಂದಿದೆ. ಈ 4 ಕಾರ್ಡಲ್ಲಿ ಈ ಮೊದಲನೇ 2 ಕಾರ್ಡ್ಗಳನ್ನು ನಾನು ಓವರಾಲ್ ಎನರ್ಜಿಗೋಸ್ಕರ ರೀಡ್ ಮಾಡ್ತೀನಿ. ಈ ಓವರಾಲ್ ಎನರ್ಜಿಗೋಸ್ಕರ ರೀಡ್ ಮಾಡೋದ್ರಲ್ಲಿ ಮೊದಲನೇ ಕಾರ್ಡ್ ಬಂದು ದಿ ಜಸ್ಟಿಸ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಜೀವನದಲ್ಲಿ ಏನೋ ಒಂದು ಆಶಾ ಕಿರಣನ ತೋರಿಸ್ತಾ ಇದೆ. ಇದು ಆಶಾ ಕಿರಣ ನಿಮಗೆ ಏನಾಗಿರ್ಬೋದು, ನೀವಿಷ್ಟು ದಿನ ಏನೋ ಕಷ್ಟಪಡ್ತಾ ಇದ್ರಿ, ಆ ಕಷ್ಟಪಡ್ತಿದ್ದಕ್ಕೆ ನಿಮಗೆ ಉತ್ತರ ಸಿಕ್ಕಿರಲಿಲ್ಲ. ಬಟ್ ಅಕ್ಟೋಬರ್ ತಿಂಗಳಲ್ಲಿ ನಿಮಗೇನೋ ಒಂದು ಆಶಾ ಭಾವನೆ ಇದೆ. ಹಾಗೆ ನಿಮ್ಮ ಕನಸುಗಳು ಮತ್ತು ಏನೇನಿತ್ತು ವಿಶ್ವಾಸ ನೀವು ಇಟ್ಟಿರಲಿಲ್ಲ, ಆದರೆ ಈಗ ನೀವು ಇಡುವಂಥ ಟೈಮ್ ಬಂದಿದೆ ಅಂತ ಹೇಳ್ತಾ ಇದೆ. ನಿಮ್ಮ ಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತೆ. 2ನೇ ಕಾರ್ಡು ನಾವು ಓವರಾಲ್ ಎನರ್ಜಿನ ನೋಡಬೇಕಂತಂದರೆ ದಿ ಸ್ಟಾರ್. ಈ ಸ್ಟಾರ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ನಿಮಗೆ ಇದೊಂಥರ ಪರ್ಸ್ನಲ್ ಆಗಿರುವಂಥ ಒಂದು ನ್ಯೂ ಇಯರ್ ಅಂತ ಹೇಳ್ಬೋದು. ಯಾಕೆ ಅಂತ ಇನ್ನೊಂದು ಕಾರಣ ಹೇಳ್ತೀನಿ. 17ನೇ ತಾರೀಕು ಸೂರ್ಯ ತುಲಾರಾಶಿಗೆ ಬರ್ತಿರೋದ್ರಿಂದ ಇದು ನಿಮಗೆ ಪರ್ಸ್ನಲ್ ಸೋಲಾರ್ ನ್ಯೂ ಇಯರ್. ಅದ್ರ ಜೊತೆಗೆ ಅಕ್ಟೋಬರ್ 13ನೇ ತಾರೀಕಿಂದ ಶುಕ್ರ ಕೂಡ ತುಲಾರಾಶಿನಲ್ಲಿ ಬರ್ತಾ ಇದ್ದಾರೆ. ಪ್ರೀತಿ ಇದೆ, ಆಕರ್ಷಣೆ ಇದೆ, ಒಂಥರ ಹೊಸದಾಗಿ ಏನೋ ಜೀವನ ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ. ನೀವು ಇದನ್ನು ಪಾಸಿಟಿವ್ ಆಗಿ ತೊಗೊಳ್ಬೇಕು, ಓಕೆನಾ? ಮತ್ತು ನೀವು ಇಷ್ಟು ದಿನ ಏನೋ ಕಷ್ಟಪಟ್ಟಿದ್ರಲ್ವ, ಅದಕ್ಕೆಲ್ಲ ಒಂದು ಶ್ರಮಕ್ಕೆ ಒಂದು ಫಲ ಸಿಗ್ತಾ ಇರುವಂಥ ತಿಂಗಳಿದು. ಇದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಇನ್ನೂ ಏನೇನು ಒಳ್ಳೆ ಮೆಸೇಜ್ಗಳನ್ನು ನಾವು ನೋಡ್ಬೋದು ಅಂತಂದರೆ ಅದನ್ನು 3ನೇ ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ. ಅದು ಬಂದ್ಬಿಟ್ಟು 2 ಆಫ್ ಕಪ್ಸ್. ಈ 2 ಆಫ್ ಕಪ್ಸಲ್ಲಿ ಚಿತ್ರನೇ ಹೇಳೋ ಹಾಗೆ ಇಲ್ಲಿ ನೋಡಿ ಪಾರ್ಟ್ನರ್ಶಿಪ್ ಕಾಣಿಸ್ತಾ ಇದೆ. ಈ ತಿಂಗಳಲ್ಲಿ ಇಲ್ಲಿ ನೋಡಿ ಏನು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ ಅಂದರೆ ಕಮ್ಯುನಿಕೇಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ, ಪ್ರೀತಿ ಎಕ್ಸ್ಚೇಂಜ್ ಆಗ್ತಾ ಇದೆ, ಹೀಲಿಂಗ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಮತ್ತು ನೀವು ಕೆರಿಯರ್ನಲ್ಲೂ ಕೂಡ, ಅಂದರೆ ನೀವು ಜಾಬಲ್ಲಿ ನಿಮಗೆ ವರ್ಕರ್ಸ್ ಕೂಡ ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಮತ್ತು ಟೀಮ್ ವರ್ಕ್ ಇದೆ ಈ ಕಾರ್ಡಲ್ಲಿ. ಅಂದರೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಟೀಮ್ ವರ್ಕ್ ಕೂಡ ಚೆನ್ನಾಗಿದೆ, ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಆರೋಗ್ಯದಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿ ಹೀಲ್ ಆಗ್ತೀರಾ. ತುಂಬ ಕಷ್ಟಪಡ್ತಾ ಇರ್ತೀರಲ್ವಾ, ಆ್ಯಂಗ್ಸೈಟಿ, ಎಸ್ಪೆಷಲಿ ಆ್ಯಂಗ್ಸೈಟಿ ಅಂತ ಹೇಳ್ಬೋದು. ತುಂಬ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ಹೊಸ ಕಾಯಿಲೆಗಳೆಲ್ಲ ಬರುತ್ತೆ. ಎಲ್ಲದಕ್ಕೂ ಒಬ್ಬ ವ್ಯಕ್ತಿ ಹತ್ರ ನೀವು ನಿಮ್ಮ ಪ್ರಾಬ್ಲಮ್ ಏನಿದೆ ಅನ್ನೋ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ನಿಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಎಲ್ಲರೂ ಏನು ಮಾಡ್ತೀವಿ, ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ಅದನ್ನು ಮಾಡಬೇಡಿ. ಎಷ್ಟು ದಿನ ಏನಾದರೂ ಮಾಡಿದರೆ ಈ ತಿಂಗಳಲ್ಲಿ ಅದನ್ನು ದಯವಿಟ್ಟು ರಿಲೀಸ್ ಮಾಡಿ. ಎಮೋಷ್ನಲ್ಲಿಂದ ನಿಮ್ಮ ಹೀಲಿಂಗ್ ಆಗುತ್ತೆ ಈ ತಿಂಗಳಲ್ಲಿ. ಸೊ ನಿಮಗೆ ತುಂಬ ಹತ್ತಿರದಲ್ಲಿರೋರ ಹತ್ರ ದಯವಿಟ್ಟು ನಿಮ್ಮ ಕಷ್ಟ ಸುಖನ ಹಂಚ್ಕೊಳ್ಳಿ. ಯಾವಾಗಲೂ ಮನಸ್ಸಲ್ಲೇ ಇಟ್ಕೊಂಡು ಹೃದಯನ ಭಾರ ಮಾಡ್ಕೊಳ್ಬೇಡಿ. ಹಾಗೆ ಹಣಕಾಸು ಕೂಡ ನಿಮಗೆ ಸ್ಟೆಬಿಲಿಟಿ ಬರುತ್ತೆ ಅಂತ ಹೇಳ್ತಾ ಇದೆ ಅಕ್ಟೋಬರ್ ತಿಂಗಳು. ಮತ್ತು ಕಾರ್ಡಲ್ಲಿ ಈ 4ನೇ ಕಾರ್ಡಲ್ಲಿ ನಾವು ಏನು ಪ್ರಾಬ್ಲಮ್ಸ್ಗಳಿದೆ, ಚಾಲೆಂಜಸ್ಗಳೇನು ಬರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, ಕಾರ್ಡ್ ಬಂದು ಹೆಸರು ಟವರ್ ಅಂತ. ಈ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ಏನೋ ಒಂದು ಆಕಸ್ಮಿಕವಾಗಿರುವಂಥ ಬದಲಾವಣೆ ಆಗ್ತಾ ಇದೆ ಈ ತಿಂಗಳಲ್ಲಿ. ನಿಮಗೆ ನೀವು ಸರಿಯಾಗಿದೆ ಅಂತ ಅಂದ್ಕೊಂಡಿರ್ತೀರ, ಬಟ್ ಅದು ನೀವು ಕೂಲಂಕುಷವಾಗಿ ನೀವು ನಿರ್ಧಾರ ತಗೊಂಡೆ ನೀವೇನಾದರೂ ಮುಂದುವರೆದಿದ್ದೇ ಆಯಿತು ಅಂತಂದರೆ ಸಡನ್ನಾಗಿ ಏನೋ ಒಂದು ಬದಲಾವಣೆ ಆಗುತ್ತೆ. ಅದು ನಿಮಗೆ ಲೈಫಲ್ಲಿ ರಾಂಗ್ ಟರ್ನ್ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ತುಂಬ ಬೇಗ ತುಂಬ ಅರ್ಜೆಂಟ್ ಮಾಡಿಕೊಂಡು ನಿರ್ಧಾರಗಳನ್ನು ಮಾಡಬೇಡಿ. ಸ್ವಲ್ಪ ಪೇಷನ್ಸ್ ಜೊತೆಗೆ ಶಾಂತಿನೂ ಇರಲಿ, ಅಂದರೆ ಕಾಮ್ನೆಸ್ ಕೂಡ ಇರಬೇಕು. ಎಲ್ಲದೂ ಸರಿಯಾಗಿದೆ ಅಂತ ಅನಿಸ್ತಾ ಇರುತ್ತೆ, ಬಟ್ ಸಡನ್ನಾಗಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಈ ಚಿತ್ರದಲ್ಲಿ ಹೇಳೋ ಥರ ಇಲ್ಲಿ ನೋಡಿ, ಆಶಾ ಗೋಪುರ ಏನೋ ಕಟ್ಕೊಂಡಿದ್ರು, ಸಡನ್ನಾಗಿ ಬಿದ್ದೋಯ್ತು. ಸೊ ಆ ಸಡನ್ನಾಗಿ ಬಿದ್ದೋಗೋದೇ ಅವರಿಗೆ ತುಂಬ ವರ್ಷ ತಗೊಳುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ಇದನ್ನೇನಾದರೂ ನಾವು ದೊಡ್ಡ ಬಿಸ್ನೆಸ್ನ, ನನ್ನ ಬಿಸ್ನೆಸ್ ಚೆನ್ನಾಗಿ ಆಗ್ತಾಯಿಲ್ಲ, ಏನಾಗ್ತಾ ಇದೆ ನೋಡಿ ಅಂತ ಏನಾದ್ರು ಕೇಳಿದಾಗ ನಮ್ಗೆ ಈ ಕಾರ್ಡ್ ಬಂತು ಅಂತಂದರೆ ನಾವು ಅವ್ರಿಗೆ ಹೇಳಲೇಬೇಕಾಗುತ್ತೆ ನಿಮ್ಮ ಬಿಸ್ನೆಸ್ ಬಿದ್ದೋಗುತ್ತೆ ಅಂತ. ಸೊ ಅಷ್ಟು ಸ್ಟ್ರಾಂಗ್ ಕಾರ್ಡ್ ಇದು, ಮತ್ತು ಮೇಜರ್ ಕಾರ್ಡ್ ಕೂಡ ಹೌದು. ಸೊ ಈ ಕಾರ್ಡು ನಿಮಗೆ ವಾರ್ನಿಂಗಲ್ಲಿ ಬರ್ತಾ ಇದೆ ಅಂತಂದರೆ ಏನೋ ಒಂದು ನಿಮಗೆ ಬೇಡವಾಗದಲ್ಲೇ ಇರುವಂತಹ ಒಂದು ಚೇಂಜಸ್ನ ನೀವು ಜೀವನದಲ್ಲಿ ತಗೋತಾ ಇದ್ದೀರಾ. ಆ ಚೇಂಜಸ್ಸು ನಿಮಗೆ ತುಂಬ ಎಫೆಕ್ಟ್ ಆಗುತ್ತೆ ರಾಂಗ್ ರೀತಿಯಲ್ಲಿ. ಸೊ ನೀವು ಸ್ವಲ್ಪ ಕಾಮಾಗಿ ಯಾರಾದರೂ ಮೆಂಟರ್ ಥ್ರೂ ನೀವು ಡಿಸಿಷನ್ಸ್ ತೊಗೊಳ್ಳೋದ್ರಿಂದ ಒಳ್ಳೆಯದು. ಹಾಗೆ ಕೆಲಸಕ್ಕೆ ಸಂಬಂಧಪಡ್ತಾ ಇದೆ, ಇದು ಆರೋಗ್ಯಕ್ಕೆ ಕೂಡ ಸಂಬಂಧಪಡ್ತಾ ಇದೆ. ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೆ, ಓಕೆನಾ? ನೀವು ಸ್ವಲ್ಪ ಸಮಾಧಾನವಾಗಿ ಡಿಸಿಷನ್ಸ್ ತೊಗೊಳ್ಳೋದು ನಿಮಗೆ ಎಷ್ಟು ಒಳ್ಳೆಯದಿದೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಇದೆ, ಓಕೆನಾ? ಸೊ ನಾವು ಈಗ ಕಾರ್ಡ್ಗಳನ್ನು ನೋಡಿದ್ವಿ. ಈ ಕಾರ್ಡ್ಗಳ ಮೂಲಕ
ನಿಮಗೆ ಲಕ್ಕಿ ಕಲರ್ ಏನಿದೆ, ಲಕ್ಕಿ ಡೇಟ್ ಏನಿದೆ, ಮತ್ತು ಲಕ್ಕಿ ನಂಬರ್ ಏನು ಬರುತ್ತೆ ಅಂತ ನಾವು ನೋಡ್ತೀವಿ ಅನ್ನೋದಾದರೆ, ಈ ಕಾರ್ಡ್ಗಳ ಮೂಲಕ ನಿಮ್ಗೆ ಹೇಳ್ತಾ ಇದೆ ನಿಮ್ಮ ಲಕ್ಕಿ ಬಣ್ಣ ಬಂದು ನೀಲಿ ಕಲರ್, ಮತ್ತು ಲಕ್ಕಿ ನಂಬರ್ ಬಂದು 6, ಲಕ್ಕಿ ಡೇ ಬಂದು ಅಕ್ಟೋಬರ್ 24 ಬರ್ತಾ ಇದೆ. ನಿಮಗೆ ಇದರಲ್ಲಿ ಸೂರ್ಯನ ಎನರ್ಜಿ ಸ್ವಲ್ಪ ಜಾಸ್ತಿ ಇದೆ ಮತ್ತು ಚೆನ್ನಾಗೂ ಕೂಡ ಇರುತ್ತೆ. ಹಾಗೆ ನೀವು ಈ ತಿಂಗಳಲ್ಲಿ ಏನಾದರೂ ಲೋ ಫೀಲಿಂಗ್ ಆಗ್ತಾ ಇದೆ, ನನಗೆ ಇಷ್ಟ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ, ಏನೋ ಒಂದು ಡಿಸಿಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತಂದಾಗ ನೀವು ನಾನೀಗ ಹೇಳೋ ಲೈನ್ನ ಹೇಳ್ಕೊಳ್ಳಿ. ಹಾಗೆ ನಾನು ವಿಡಿಯೋನಲ್ಲಿ ಕೂಡ ಕೊಟ್ಟಿದ್ದೀನಿ, ಓದಿ. ನಾನು ಸಮತೋಲನ, ಪ್ರೀತಿ ಮತ್ತು ಶಾಂತಿಯಿಂದ ನನ್ನ ಜೀವನದಲ್ಲಿ ಎಲ್ಲ ಬೇಕಾಗಿರುವಂಥದ್ದನ್ನು ಆಕರ್ಷಣೆ ಮಾಡ್ತಾ ಇದ್ದೀನಿ. ಅಂದರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ತಿಂಗಳಲ್ಲಿ ನಿಮಗೆ ಶುಕ್ರನ ಎನರ್ಜಿ ಇದೆ, ಸೂರ್ಯನ ಎನರ್ಜಿ ಇರೋದ್ರಿಂದ ನೀವು ಲಾ ಆಫ್ ಅಟ್ರಾಕ್ಷನನ್ನು ನಂಬಲೇಬೇಕಾಗಿದೆ. ನಾನು ಸಮತೋಲನ, ಪ್ರೀತಿ ಮತ್ತು ಶಾಂತಿಯಿಂದ ನನ್ನ ಜೀವನದಲ್ಲಿ ಬೇಕಾಗಿರುವಂಥ ಎಲ್ಲದನ್ನು ಆಕರ್ಷಣೆ ಮಾಡ್ತಾ ಇದ್ದೀನಿ. ಇದನ್ನು ನೀವು ಅಟ್ಲೀಸ್ಟ್ 11 ಸಾರ್ತಿನಾದರೂ ಹೇಳ್ಕೊಳ್ಳಿ. ಹಾಗೆ ಸ್ಪಿರಿಚುವಲ್ ಆಗಿ ಏನಾದರೂ ಒಂದು ಉಪಾಯ ಮಾಡ್ಬೋದಲ್ವಾ ಈ ತಿಂಗಳು. ಸೊ ಅದೇನಂತಂದರೆ, ಮಹಾಲಕ್ಷ್ಮಿಗೆ ಹಾಲಿನ ಅಭಿಷೇಕ, ಅಥವಾ ನಿಮ್ಮ ಹತ್ರ ವಿಗ್ರಹ ಇದ್ದರೆ ಅಭಿಷೇಕ ಮಾಡ್ಬೋದು, ಅಥವಾ ನೀವು ಹಾಲಲ್ಲಿ ಮಾಡಿರುವಂತಹ ಸಿಹಿ ಸ್ವೀಟ್ಗಳನ್ನು ನೀವು ತಾಯಿಗೆ ಅರ್ಪಣೆ ಮಾಡ್ಬೋದು. ಹಾಗೆ ನೀಲಿ ಕಲರ್ ದೀಪ ಏನಾದರೂ ಇದೆ ನಿಮ್ಮ ಮನೆಯಲ್ಲಿ ಅಂತಂದರೆ ಅದಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ತುಳಸಿ ಗಿಡದ ಹತ್ರ ಅದನ್ನು ಹಚ್ಬೋದು. ಇಲ್ಲ ಅಂತಂದರೆ ಮಹಾಲಕ್ಷ್ಮಿಯ ತಾಯಿಯ ವಿಗ್ರಹ ಅಥವಾ ಫೋಟೋ ಮುಂದೆ ನೀವು ದೀಪ ಹಚ್ಬೋದು. ಮತ್ತು ತುಳಸಿ ಗಿಡಕ್ಕೆ ನೀರನ್ನು ಹಾಕಿ, ಓಕೆನಾ. ನೀವು ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕೋದು ನಿಮಗೆ ತುಂಬ ಒಳ್ಳೆಯದಿದೆ, ಬಟ್ ಕೆಲವ್ರಿಗೆ ಅವ್ರವ್ರ ಕೆಲಸದ ಬಿಸಿನಲ್ಲಿ ಮಾಡೋಕ್ಕಾಗ್ತಿರಲ್ಲ, ದಯವಿಟ್ಟು ಮಾಡಿ. ಹಾಗೆ ವಿಷ್ಣು ಸಹಸ್ರನಾಮ ಕೂಡ ಹೇಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಅಮ್ಮಂದು ಮಂತ್ರಗಳು ಯಾವುದಾದ್ರೂ ಆಯಿತು, ನೀವು ಹೇಳ್ಕೊಳ್ಳಿ, ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಹಾಗೆ ವೀಕ್ಷಕರೇ, ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಭಗವದ್ಗೀತೆಯ ಕೃಷ್ಣನ ಹೇಳುವಂಥ ಒಂದು ಸಮಾಚಾರನ ಹೇಳಕ್ಕೆ ಇಷ್ಟಪಡ್ತೀನಿ. ಸಮತಂ ಯೋಗ ಉಚ್ಯತೆ, ಅಂದರೆ ಸಮತೋಲನದಲ್ಲಿ ಇದ್ದಾಗಲೇ ಯೋಗ ಬರೋದು. ಯಾವಾಗಲೂ ಬ್ಯಾಲೆನ್ಸ್ ಆಗಿರಬೇಕು, ಇಂಬ್ಯಾಲೆನ್ಸ್ನ ಲೈಫಲ್ಲಿ ತಂದ್ಕೊಳ್ಬೇಡಿ. ಇಂಬ್ಯಾಲೆನ್ಸ್ ಯಾವಾಗ ಬರುತ್ತೋ ಆಗ ಯಾವಾಗಲೂ ಎಲ್ಲದೂ ಇಂಬ್ಯಾಲೆನ್ಸೇ ಆಗೋಗುತ್ತೆ. ಸೊ ಸಮತೋಲನವಾಗಿ ಇಟ್ಕೊಳ್ಳಿ. ಜೀವನನ ತುಂಬ ಕಷ್ಟಪಟ್ಟು ನೋಡಬೇಡಿ. ಜೀವನದಲ್ಲಿ ಸುಖ ಸಂತೋಷನ 2 ಕಾರ್ಡ್ ಹೇಳ್ತಾ ಇದೆ, ಕಷ್ಟ ಬರುತ್ತೆ ಅಂತ 4ನೇ ಕಾರ್ಡ್ ಹೇಳ್ತಾ ಇದೆ. ಈ ಕಷ್ಟ ಯಾಕೆ ಬರುತ್ತೆ, ಅಲ್ಲೊಂದು ಪಾಯಿಂಟ್ ಇದೆ, ಏನು, ನೀವು ಕಾಮಾಗಿ ಯೋಚನೆ ಮಾಡಲಿಲ್ಲ ಅಂತಂದರೆ, ಹಾಗೆ ನೀವು ಬ್ಯಾಲೆನ್ಸ್ಡ್ ಆಗಿ ಇರಲಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ನೀವು ಕಾಮಾಗಿದ್ದು ಬ್ಯಾಲೆನ್ಸ್ಡ್ ಆಗಿದ್ದರೆ ಪ್ರಕೃತಿಯಿಂದ ಬರ್ತಿರೋ ಎಲ್ಲ ಮೆಸೇಜಸ್ಗಳು ನಿಮಗೆ ರೀಚ್ ಆಗುತ್ತೆ. ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ನಾನೇ ಇಲ್ಲ, ನನ್ನ ಹತ್ರನೇ ಎಲ್ಲ ಇನ್ಫಾರ್ಮೇಷನ್ ಇರೋದು, ನನಗೆ ಗೊತ್ತಿರೋದೇ ಎಲ್ಲ ಅಂತ ನೀವು ಅಂತ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಮ ಜೊತೆಲಿರೋರನ್ನ ನೀವು ಸಪೋರ್ಟ್ ಮಾಡಬೇಕಾಗತ್ತೆ, ನೀವು ಕೂಡ ಖುಷಿಯಾಗಿರಬೇಕಾಗತ್ತೆ. ಈ ಥರ ನೀವು ನಿರ್ಧಾರಗಳನ್ನ ತಗೊಳ್ಬೇಕಂದ್ರೆ ಯಾವ್ದಾದ್ರು ಒಬ್ಬ ಗುರುವಿಂದ ನಿಮಗೆ ಸಾಧ್ಯ ಆಗುತ್ತೆ. ನಿಮ್ಮ ಜೀವನದಲ್ಲಿ ಯಾರು ಮೆಂಟರ್ ಇಲ್ಲ ಅಂತಂದರೆ ದಯವಿಟ್ಟು ಯಾರನ್ನಾದ್ರೂ ಮೆಂಟರ್ ಅಂತ ಸ್ವೀಕಾರ ಮಾಡಿ. ನಿಮ್ಮನ್ನ ಸಪೋರ್ಟ್ ಮಾಡುವಂಥವ್ರನ್ನ, ಅಥವಾ ನೋಡಿ, ಬೈದು ಹೇಳಿದ ಮಾತ್ರಕ್ಕೆ ಅವ್ರು ನಿಮ್ಮ ಕೆಟ್ಟವ್ರಂತ ಅಲ್ಲ. ಬೈದವ್ರನ್ನಾಗಲಿ ಹೊಗಳೋರಾಗಲಿ ಅವ್ರು ನಿಮಗೆ ಯೋಗ್ಯವಾಗಿರೋದನ್ನ ಹೇಳ್ತಿದ್ದಾರಾ, ಅದನ್ನು ನೀವು ನೋಡಬೇಕಾಗಿ ಬರುತ್ತೆ. ಪ್ರಿಡಿಕ್ಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ತಿಂಗಳು ನನಗೆ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ವೀಡಿಯೋಸ್ಗಳನ್ನು ಲೇಟಾಗಿ ಮಾಡಿದ್ದೇನೆ. ಇನ್ನು 4 ವೀಡಿಯೋಗಳನ್ನು ಮಾಡೋಕ್ಕೆ ಆಗಿಲ್ಲ ನನ್ನ ಕೈಲಿ. ಈ ತಿಂಗಳು ನಾನು ಇದೇ ನನ್ನ ಕೊನೆಯ ರಾಶಿ ಭವಿಷ್ಯ ಈ ತಿಂಗಳದ್ದು. ಮುಂದಿನ ತಿಂಗಳದ್ದೆಲ್ಲ ನಾನು ತುಂಬಾ ಅರ್ಲಿಯಾಗಿಯೇ ಹಾಕ್ತೀನಿ. ಸೊ ಇನ್ಯಾವುದಾದ್ರೂ ಮಿಸ್ ಆಗಿದೆ ಅಂತಂದರೆ ದಯವಿಟ್ಟು ನನ್ನ ನಂಬರ್ ನನ್ನ ಪ್ರೊಫೈಲ್ನಲ್ಲಿದೆ, ನೀವು ಡೈರೆಕ್ಟಾಗಿ ನನಗೆ ಕಾಲ್ ಮಾಡ್ಬೋದು. ನಿಮ್ಮ ಭವಿಷ್ಯ ಏನಿದೆ ಅಂತ ಕೂಡ ತಿಳ್ಕೊಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಪರಮಾತ್ಮ ಸುಖ ಸಂತೋಷ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.